ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗಂತೂ ಮಾವಿನಕಾಯಿ ಸೀಸನ್ ಅದ್ರಿ. ಇವತ್ತು ನಾನು ಹಸಿ ಮಾವಿನಕಾಯಿದಿಂದ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೋ ಸಾಂಬಾರು ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಈಸಿನೂ ಟೇಸ್ಟಿನೂ ಎಲ್ರಿಗೂ ತುಂಬಾ ಇಷ್ಟ ಆಗ್ತದೆ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಕುಕ್ಕರ್ಗೆ ನಾನು ಅರ್ಧ ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಬೇಡ ಅಂದರೆ ನೀವು ತೊಗರಿಬೇಳೆ ತೊಗೋಬೋದು, ಅಥವಾ ಅರ್ಧ ತೊಗರಿಬೇಳೆ ಅರ್ಧ ಹೆಸರು ಬೇಳೆನಾದ್ರೂ ತೊಗೋಬೋದು. ಅಂದ್ರೆ ಒಂದು 3 ಸ್ಪೂನ್ ತೊಗರಿಬೇಳೆ, 3 ಸ್ಪೂನು ಹೆಸರುಬೇಳೆ, 3 ಸ್ಪೂನ್ ಅನ್ನಾದ್ರೂ ಹಾಕ್ಬೋದು ರೀ. ಇದಕ್ಕೊಂದು 2 ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ನೋಡಿ, ಒಂದು ಹಸಿ ಮಾವಿನಕಾಯನ್ನು ತೊಳೆದ್ಬಿಟ್ಟು ಮುಂದಿನ ಭಾಗವನ್ನು ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿನಿ ನೋಡಿರಿ. ಮತ್ತು ಇದು ಹುಳಿ ಇರೋ ಮಾವಿನಕಾಯಿನೂ ಅದ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ. 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ನೋಡಿ, ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ನಾನು 4 ಸೀಟಿಯನ್ನು ತಗೋತೀನಿ ರೀ. ಈ ಬೇಳೆ ಕುದಿಯೋವರೆಗೂ ನಾನು ಸಾಂಬಾರಿಗಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ ರೀ. ಇಲ್ಲಿ ನೋಡಿ, ಒಂದು ಕಡಾಯಿಗೆ ನಾನು 1/4 ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳು, ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ತೊಗೊಂಡಿನಿ ರೀ. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿತೀನಿ ರೀ. ಆ ಮೆಂತ್ಯ ಕೆಂಪಗಾಗ್ಬೇಕು ರೀ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಬೇಗನೆ ಸೀದೋಗ್ತಾರೆ. ನೋಡಿ, ಮೆಂತ್ಯ ಕಾಳು ಕೆಂಪಗಾಗ್ಯಾವ ನೋಡಿರಿ. ಈ ರೀತಿ ಲೋ ಫ್ಲೇಮ್ದಲ್ಲಿಟ್ಟೇ ಹುರಿರಿ. ಇಷ್ಟು ಹುರಿದ್ರೆ ಸಾಕ್ರಿ. ಇದಕ್ಕೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಹವೇಜನ್ನು ಹಾಕ್ತಾಯಿದ್ದೀನಿ. ಏನು ಕೊತ್ತಂಬರಿ ಬೀಜ ಇರ್ತೀವಲ್ಲ ರೀ, ಅದನ್ನು ಒಂದು ಅರ್ಧ ಸ್ಪೂನ್ ಆಗ ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೊತೀನಿ ರೀ. 1 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ಜೀರಿಗೆ ಅಂತೂ ಬೇಗನೆ ಹುರಿತಾವ ನೋಡಿರಿ. ಈಗ ಹುರಿದಾವ. ಇದಕ್ಕೆ ನಾನು 4 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಅವನು ಸ್ವಲ್ಪ ಹುರ್ಕೋತೀನಿ, ಅಂದ್ರೆ ಪೌಡ್ರೂ ಚೆನ್ನಾಗಾಗ್ತದೆ ರೀ. ನೋಡಿ, ಆವಾಗ ಈ ರೀತಿ ಹುರಿದ್ರಿಂದ ಏನಾಗ್ತಾವೆ, ಮೆಣಸಿನ್ಕಾಯಿನೂ ತುಂಬಾ ಕ್ರಿಸ್ಪಿ ಆಗ್ತಾವ್ರಿ ಅವಾಗ. ನೋಡಿ, ಈಗ ಹುರಿದವ್ರಿ ಇವು. ನೋಡಿ, ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರದ್ಮೇಲೆ ಪೌಡ್ರ್ ಮಾಡ್ಕೊತೀನಿ. ನಾನು ಅದಕ್ಕೆ ಸೈಡಿಗೆ ಇಡ್ತೀನಿ ರೀ. ಈಗ ನೋಡಿ, ಕುಕ್ಕರ ಬಂದದ್ರಿ. ನೋಡಿ, ಮಾವಿನಕಾಯಿ ತುಂಬಾ ಕುದ್ದು ಸಾಫ್ಟ್ ಆಗ್ಯದ, ಬೇಳೆನೂ ಚೆನ್ನಾಗಿ ಕುದ್ದದ್ರಿ. ನೋಡಿ, ಆ ಮಾವಿನಕಾಯಿಯನ್ನು ಈಗ ನಾನು ಬೇರೆ ಪಾತ್ರೆಗೆ ತಗೋತೀನಿ ರೀ. ನೋಡಿ, ತುಂಬಾ ಕುದ್ದು ಸಾಫ್ಟ್ ಆಗ್ಯದ. ಇದೊಂದು ಸ್ವಲ್ಪ ಹೊತ್ತು ಆರಲಿ ರೀ. ಆಮೇಲೆ ನಾನು ಇದನ್ನ ಸಿಪ್ಪೆ ತೆಗೆದುಬಿಟ್ಟು ಪಲ್ಪನ್ನು ಅಷ್ಟೇ ತಗೋತೀನಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ನೋಡಿ, ಈಗ ಬೇಳೆ ಚೆನ್ನಾಗಿ ಕುದ್ದದ. ಇದನ್ನು ಕಡದ್ಬಿಟ್ಟು ತಗೋತೀನಿ ರೀ. ನೋಡಿ, ಕಡಗೋಲಿದ್ರೆ ಕಡಗೋಲ್ದಿಂದನೂ ಕಡಿಬೋದು ರೀ. ನೋಡಿ, ಈ ಬೇಳೆನೂ ಚೆನ್ನಾಗಿ ಕುದ್ದದ್ರಿ. ಈಗಿನ ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಮಿಕ್ಸಿ ಜಾರ್ಗೆ ಇದು ನೋಡಿರಿ, ಇದು ಆರ್ಯದ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡ್ರಿ. ನೋಡಿ, ಇದನ್ನು ಫೈನ ಪೌಡ್ರ್ ಮಾಡ್ಕೊತೀನಿ. ನೋಡಿ, ಫೈನ ಪೌಡ್ರ್ ಆಗಿದ್ರೆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕೂತದ. ಇನ್ನೊಂದು ಸ್ವಲ್ಪ ಬಿಸಿ ಅದ್ರಿ. ಅದಕ್ಕೆ ಇದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ಆ ಸಿಪ್ಪೆಯನ್ನು ತೆಗೆದುಬಿಡ್ತೀನಿ. ಆ ಪಲ್ಪನ್ನು ಅಷ್ಟೇ ತಗೋತೀನಿ ರೀ. ಆ ಸಿಪ್ಪೆ ಗೊಟ್ಲಿ ಎಲ್ಲ ತೆಗಿತೀನಿ ರೀ. ಬಿಸಿ ಅದ್ರಿ ಅದು ಇನ್ನೂ ಸ್ವಲ್ಪ. ನೋಡಿ, ತುಂಬಾ ಹುಳಿ ಇರೋ ಮಾವಿನಕಾಯಿ ಇದ್ರಿ. ಇದು 1 ಮಾವಿನಕಾಯಿ ಸಾಕಾಗ್ತದೆ ರೀ ಇಷ್ಟಕ್ಕೆ. ನೀವು ಜಾಸ್ತಿ ಮಾಡೋರಿದ್ರೆ ಅಂದ್ರೆ ಅವಾಗ 2 ಮಾವಿನಕಾಯನ್ನೇ ಹಾಕೋರಿ. ನೋಡಿ, ಕೊಟ್ಲಿಯನ್ನು ತೆಗೆದುಬಿಟ್ಟಿದ್ದೀನಿ. ನೋಡಿ, ಈ ಪಲ್ಪನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದನ್ನು ಈ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನ್ ಆಗ ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗ ಜೀರಿಗೆನ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೀವು ತಿನ್ನಲ್ಲ ಅಂದ್ರೆ ಸ್ಕಿಪ್ನು ಮಾಡ್ಬೋದು. ಇದನ್ನು ಬೆಳ್ಳುಳ್ಳಿಯನ್ನು ಬೇಯಿಸ್ಕೊತೀನಿ ರೀ. ಕಲರ್ ಚೇಂಜ್ ಆಗೋರು ಏನು ಬೇಡ, ಹಸಿ ವಾಸನೆ ಹೋದ್ರೆ ಸಾಕು. ನೋಡಿ, ಬೆಳ್ಳುಳ್ಳಿನೂ ಬೇಯ್ದದ್ರಿ. ಇದಕ್ಕೊಂದು ಸ್ವಲ್ಪ ಹಿಂಗನ್ನು ಹಾಕ್ತೇನೆ ರೀ. ಲೋ ಫ್ಲೇಮ್ದಲ್ಲಿಟ್ಟೇ ಹಾಕ್ರಿ, ಇಲ್ಲಾಂದ್ರೆ ಹಿಂಗನೂ ಬೇಗನೆ ಸೀದೋಗ್ತದೆ. ನೋಡಿ, ಹಿಂಗನೂ ಫ್ರೈ ಆಗದ್ರಿ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಈ ಪಲ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಗ್ಗರಣೆ ಖಡಕ್ ಆಗಲಿ ಅಂಥೇಳಿ, ಅಂದರೆ ಟೇಸ್ಟ್ ಸಾಂಬಾರ್ದು ಚೆನ್ನಾಗಿ ಬರ್ತದೆ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಅಂದ್ರೆ ಒಂದು ಅರ್ಧ ನಿಮಿಷ ಆಗಷ್ಟು ಅದನ್ನು ಅದ್ರ ಜೊತೆ ಬೇಯಿಸ್ಕೊಂಡೀನಿ. ಆಮೇಲೆ ಈಗ ಬೇಳೆನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಆ ಮಾವಿನಕಾಯಿ ಪಲ್ಪು ಒಗ್ಗರಣೆ ಜೊತೆ ಬೇಳೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ಹಾಕೋರಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗಂತೂ ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ ರೀ. ಇದಕ್ಕೀಗ ಆ ಸಾಂಬಾರು ಪೌಡ್ರನ್ನು ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು.
ನೋಡಿ ಹುಳಿಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಈ ರೀತಿ ಫ್ರೆಶ್ ಆಗಿ ಸಾಂಬಾರು ಪೌಡ್ರನ್ನ ಮಾಡಿಕೊಂಡು ಸಾಂಬಾರು ಮಾಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ಈಗೆಲ್ಲ ಮಿಕ್ಸ್ ಆಗಿದ್ರೆ ನೋಡಿರಿ, ಆ ಪೌಡ್ರ್ ಹಾಕಿದ್ಮೇಲೆ ಸಾಂಬಾರು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅನ್ಸಕತ್ರಿ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಮತ್ತು ಕುದ್ದು ಆರಿದ್ಮೇಲೂ ಅದು ಸಾಂಬಾರು ಇನ್ನೂ ಗಟ್ಟಿ ಆಗ್ತದೆ. ಅದಕ್ಕೆ ಇನ್ನೊಂದು ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ. ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರೀ. ನೋಡಿ ಉಪ್ಪನ್ನು ಕಡಿಮೆ ಬೀಳ್ತದೆ ನೀರು ಹಾಕಿದ್ಮೇಲೆ. ಈಗ ಇಷ್ಟು ಸಾಕ್ರಿ, ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನೋಡಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಈಗ ಇದು 2 ರಿಂದ 3 ನಿಮಿಷ ಹೈ ಫ್ಲೇಮ್ನಲ್ಲೇ ಕುದಿಲಿ ರೀ ಸಾಂಬಾರು ಚೆನ್ನಾಗಿ. ನೋಡಿ 3 ನಿಮಿಷ ಆಗಷ್ಟು ಕುದಿಸ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಇದ್ರೂ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ, ಇಲ್ಲಾಂದ್ರೂ ಸ್ಕಿಪ್ ಮಾಡಿರಿ ನಡೀತದೆ. ನೋಡಿ ಈಗ ಕೊತ್ತಂಬರಿ ಒಣ ಕೊಬ್ಬರಿ ಎಲ್ಲನೂ ಮಿಕ್ಸ್ ಆಗಿದೆ. ಸಾಂಬಾರು ಚೆನ್ನಾಗಿ ಕುದ್ದು ಫ್ಲೇವರ್ ಬಿಟ್ಟದ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿರುವಂಥ ಹಸಿ ಮಾವಿನಕಾಯಿ ಸಾಂಬಾರು ಅನ್ಬೋದು, ರಸಮನ್ನು ಅನ್ಬೋದು, ಬಿಸಿ ಬಿಸಿಯಾಗಿ ರೆಡಿಯಾಗಿದ್ರಿ. ಇದು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಊಟದ ಮಜಾನೇ ಬೇರೆ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ತುಂಬ ಡಿಫ್ರೆಂಟಾಗಿ ನೀವು ಬೇರೆ ಬೇರೆ ಸಾಂಬಾರು ರೆಸಿಪಿಗಳನ್ನ ಮಾಡಿರ್ತೀರಿ. ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.